ತುಂಬಾ ಜನ ಬೇರೆ ಬೇರೆ ಊರಿಂದ ನಮ್ಮೂರ್ಗೆ ಓದಕ್ಕೆ ಅಂತ ಬರ್ತಾರೆ ಅಂಡ್ ತುಂಬಾ ಜನ ಬೇರೆ ಬೇರೆ ಊರಿಂದ ನಮ್ಮೂರ್ಗೆ ಕೆಲಸ ಹುಡ್ಕೊಂಡು ಕೆಲಸ ಮಾಡಬೇಕು ಅಂತ ಕನ್ಸು ಕಟ್ಕೊಂಡು ಬರ್ತಾರೆ. ಆದ್ರೆ ಇವರೆಲ್ಲರೂ ಫೇಸ್ ಮಾಡುವಂತ ಕಾಮನ್ ಪ್ರಾಬ್ಲಮ್ ಏನು ಅಂದ್ರೆ ಇವ್ರು ಇರೋಕೆ ಸರಿಯಾದ ರೂಮು, ಸರಿಯಾದ PG ಇಲ್ಲ ಅಪಾರ್ಟ್ಮೆಂಟೇ ಸಿಗಲ್ಲ. ಎಲ್ಲಿ ಸಿಗುತ್ತೋ ಅಲ್ಲಿ ತುಂಬಾ ಡಿಮ್ಯಾಂಡ್ ಇರುತ್ತೆ. ತುಂಬಾ ಜನ ಆಲ್ರೆಡಿ ಇರ್ತಾರೆ ಅಲ್ಲಿ. ಯಾಕಂದ್ರೆ ಬೆಂಗಳೂರು, ಮುಂಬೈ, ಹೈದರಾಬಾದ್ ಇನ್ನೂ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ತುಂಬಾ ಜನ ಬೇರೆ ಬೇರೆ ಪ್ಲೇಸ್ ಇಂದ ಬಂದು ವಾಸವಾಗಿದ್ದಾರೆ. ಇದೇ ರೀಸನ್ ಇಂದಾನೆ ಈ PG ಓನರ್ಗಳು ರೂಮ್ ಸರ್ವಿಸ್ ನ ಪ್ರೊವೈಡ್ ಮಾಡ್ತಾರಲ್ಲ, ಇವರೆಲ್ಲರಿಗೂ ತುಂಬಾನೇ ಡಿಮ್ಯಾಂಡ್ ಇರುತ್ತೆ. ನಾನಿವತ್ತು ಇಷ್ಟೊಂದು ಡಿಮ್ಯಾಂಡ್ ಇರುವಂತ ರೂಮ್ ರೆಂಟಲ್ ಸರ್ವಿಸ್ ಬಿಸ್ನೆಸ್ ಬಗ್ಗೆ ಹೇಳ್ತೀನಿ. ಅದಕ್ಕೋಸ್ಕರ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರ ಹತ್ರನೂ ಶೇರ್ ಮಾಡಿ. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಕನ್ನಡ ಬಿಸ್ನೆಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಂಕರ್ ಕಿಶೋರ್. ನಾನು ಆಗ್ಲೇ ಹೇಳಿದ್ನಲ್ಲ, ಬೆಂಗಳೂರು ಅಂತ ದೊಡ್ಡ ಸಿಟಿಗಳಲ್ಲಿ ಬೇರೆ ಊರಿಂದ ಬಂದು ವಾಸವಾಗಿರೋರು ಜಾಸ್ತಿ ಜನ ಇದ್ದಾರೆ. ಅವ್ರೆಲ್ರಿಗೂ ಮೇನ್ ಬೇಕಾಗಿರೋದೇ ಇರಕ್ಕೆ ಒಂದು ಜಾಗ. ಅದಕ್ಕೋಸ್ಕರ ಅವ್ರು ಯಾವ್ದೋ ಒಂದು PG ನ ಯಾವ್ದಾದ್ರು ರೂಮ್ ನ ರೆಂಟ್ ಮಾಡ್ಕೊಳಕ್ಕೆ ನೋಡ್ತಾ ಇರ್ತಾರೆ. ಅಂಡ್ ಎಲ್ಲೆಲ್ಲಿ PG ಇರುತ್ತೋ, ಎಲ್ಲೆಲ್ಲಿ ರೂಮ್ಗಳನ್ನ ಪ್ರೊವೈಡ್ ಮಾಡ್ತಾರಲ್ಲ, ಅಲ್ಲೆಲ್ಲ ತುಂಬಾನೇ ಡಿಮ್ಯಾಂಡ್ ಇರುತ್ತೆ. ನೀವೇನಾದ್ರು ಈ ಬಿಸ್ನೆಸ್ ನ ಮಾಡಿದ್ರೆ ತುಂಬಾ ಒಳ್ಳೆ ಪ್ರಾಫಿಟ್ ನೇ ಮಾಡಬಹುದು. ಅಂಡ್ ನೀವು ಈ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಕ್ಕೆ ನಿಮ್ದೇ ಆದಂತ ಮನೇಲಿ ಜಾಸ್ತಿ ಸ್ಪೇಸ್ ಇದೆ, ಇಲ್ಲ ನಿಮ್ದೇ ಆದಂತ ಬಿಲ್ಡಿಂಗ್ ಅಲ್ಲಿ ಜಾಸ್ತಿ ರೂಮ್ಗಳಿದೆ, ಇದನ್ನ ಲೋ ಬಜೆಟ್ ಅಲ್ಲಿ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ನಿಮ್ಮ ಇನ್ವೆಸ್ಟ್ಮೆಂಟ್ 50,000ದಿಂದ 2.5 ಲಕ್ಷ ಇದ್ರೆ ಸಾಕು. ಇಲ್ಲ ನೀವೇ ಒಂದು ದೊಡ್ಡ ಬಿಲ್ಡಿಂಗ್ ನ ಕನ್ಸ್ಟ್ರಕ್ಟ್ ಮಾಡ್ಬಿಟ್ಟು ಅದ್ರಲ್ಲಿ ತುಂಬಾ ರೂಮ್ ನ ಕನ್ಸ್ಟ್ರಕ್ಟ್ ಮಾಡ್ತೀನಿ ಅಂದ್ರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಜಾಸ್ತಿ ಬೇಕಾಗುತ್ತೆ. ಆದ್ರೆ ನಾನು ಇವಾಗ ಹೇಳಿದ್ದು ಲೋ ಬಜೆಟ್ ಅಲ್ಲಿ ಈ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಕ್ಕೆ ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕು ಅಂತ ಹೇಳಿದೀನಿ. ನಿಮ್ದೇ ಆದಂತ ಓನ್ ಪ್ಲೇಸ್ ಅಲ್ಲಿ ಒಂದು ಪಾರ್ಟ್ ಆಫ್ ಜಾಗನ PG ತರ ಮಾಡ್ತೀರಾ ಅಂದ್ರೆ ನಿಮ್ಗೆ ಎಷ್ಟು ಇನ್ವೆಸ್ಟ್ಮೆಂಟ್ ಇದ್ರೆ ಸಾಕು. ಇಲ್ಲ ನೀವು ದೊಡ್ಡದಾಗೆ PG ನ ರೂಮ್ ಸರ್ವಿಸ್ ನ ಪ್ರೊವೈಡ್ ಮಾಡ್ತೀನಿ ಅಂದ್ರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ ಅಂದ್ರೆ ಇಷ್ಟೇ ಆಗುತ್ತೆ ಅಷ್ಟೇ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ನೀವು ಯಾವ ಏರಿಯಾದಲ್ಲಿ ಬಿಲ್ಡಿಂಗ್ ನ ಕನ್ಸ್ಟ್ರಕ್ಟ್ ಮಾಡ್ತೀರಾ, ಇಲ್ಲ ಯಾವ ಏರಿಯಾದಲ್ಲಿ ಬಿಲ್ಡಿಂಗ್ ನ ಕೊಂಡ್ಕೋತೀರಾ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆದ್ರೆ ನೀವು ಈ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಕ್ಕೆ ಮುಖ್ಯವಾಗಿ ಏನೇನು ವಿಷಯನ ಕನ್ಸಿಡರ್ ಮಾಡಬೇಕು ಅಂದ್ರೆ, ಮೊದಲನೇದಾಗಿ ನಿಮ್ಮ ಕಂಪ್ನಿನ ರಿಜಿಸ್ಟರ್ ಮಾಡ್ಕೋಬೇಕು. ಅಂದ್ರೆ ನೀವು ಈ ರೂಮ್ ರೆಂಟಲ್ ಸರ್ವಿಸ್ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಕ್ಕೆ ಏನೇನು ಲೈಸೆನ್ಸ್, ಏನೇನು ಪರ್ಮಿಷನ್ಸ್ ಬೇಕೋ ಎಲ್ಲ ಕೂಡ ತಗೋಬೇಕು. ಅಂಡ್ ನೀವು ಯಾವ ಏರಿಯಾದಲ್ಲಿ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತೀರಾ ಅಲ್ಲಿನ ಲೋಕಲ್ ಅಥಾರಿಟಿಗಳಿಂದ ಕೆಲವೊಂದು ಪರ್ಮಿಷನ್ ತಗೋಬೇಕು. ಇದರ ಜೊತೆಗೆ ನೀವು ಗೌರ್ಮೆಂಟ್ ಇಂದ ಟ್ರೇಡಿಂಗ್ ಲೈಸೆನ್ಸ್ ನ ಕೂಡ ತಗೋಬೇಕು. ಅಂಡ್ ಇದರ ಜೊತೆಗೆ ನಿಮ್ಮ ರೂಮ್ ಗಳನ್ನ ಮೇಂಟೈನ್ ಮಾಡಕ್ಕೆ ಕೆಲವೊಂದು ಹೆಲ್ಪರ್ಸ್ ಗಳನ್ನ ಹೈರ್ ಮಾಡ್ಕೋಬೇಕು. ಇದರ ಜೊತೆಗೆ ನೀವು ಕ್ಲೀನಿಂಗ್ ಮಾಡಕ್ಕೆ ಏನೇನು ಎಕ್ವಿಪ್ಮೆಂಟ್ಸ್ ಬೇಕು ಅವೆಲ್ಲ ತಗೋಬೇಕು. ಅಂಡ್ ವೈಫೈ ಫೆಸಿಲಿಟೀಸ್ ನ, ಎಲೆಕ್ಟ್ರಿಸಿಟಿ ಫೆಸಿಲಿಟೀಸ್ ನ ಎಲ್ಲ ಕೂಡ ಪ್ರೊವೈಡ್ ಮಾಡಬೇಕು. ನೀವು ಈ ಬಿಸ್ನೆಸ್ ನ ಶುರು ಮಾಡೋದ್ರಿಂದ ಮುಖ್ಯವಾಗಿ 3 ಬೆನಿಫಿಟ್ಸ್ ನಿಮಗೆ ಸಿಗುತ್ತೆ. ಮೊದಲನೇದಾಗಿ ಜಾಸ್ತಿ ಇನ್ವೆಸ್ಟ್ಮೆಂಟ್ ಬೇಕಾಗಲ್ಲ. ಅಂಡ್ ಈ ಬಿಸ್ನೆಸ್ ನ ಮೇಂಟೈನ್ ಮಾಡಕ್ಕೆ ಮೇಂಟೆನೆನ್ಸ್ ಕಾಸ್ಟ್ ಕೂಡ ಜಾಸ್ತಿ ಆಗಲ್ಲ. ಅಂಡ್ ಈ ಬಿಸ್ನೆಸ್ ಇಂದ ನಿಮಗೆ ವೇರಿಯಸ್ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ. ಅಂಡ್ ಇನ್ನೊಂದು ಮುಖ್ಯವಾದ ಬೆನಿಫಿಟ್ ಏನು ಅಂದ್ರೆ, ಇದು ರೆಗ್ಯುಲರ್ ಸೋರ್ಸ್ ಆಫ್ ಇನ್ಕಮ್. ಅಂದ್ರೆ ತಿಂಗಳು ನೀವು ಹಣ ಸಂಪಾದನೆ ಮಾಡಬಹುದು. ಅಂಡ್ ಈ ಬಿಸ್ನೆಸ್ ನೀವು ಸ್ಟಾರ್ಟ್ ಮಾಡ್ತೀರಾ ಅಂದ್ರೆ ಮುಖ್ಯವಾಗಿ ಯಾವ ಆಡಿಯನ್ಸ್ ನ ನೀವು ಟಾರ್ಗೆಟ್ ಮಾಡ್ತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಈ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದ್ಮೇಲೆ ಮುಖ್ಯವಾಗಿ ಸ್ಟೂಡೆಂಟ್ಸ್ ನ ಟಾರ್ಗೆಟ್ ಮಾಡಬೇಕು. ಯಾಕಂದ್ರೆ ಬೇರೆ ಬೇರೆ ಊರುಗಳಿಂದ ನಮ್ಮ ಊರುಗಳಿಗೆ ಓದಕ್ಕೆ ಬಂದಿರ್ತಾರೆ. ಅವ್ರಿರಕ್ಕೆ ಒಳ್ಳೆ PG ವ್ಯವಸ್ಥೆ, ಒಳ್ಳೆ ರೂಮಿನ ವ್ಯವಸ್ಥೆ ನಮ್ಮ ಹತ್ರ ಇದೆ ಅಂತ ಅವ್ರಿಗೆ ಗೊತ್ತಾಗಬೇಕು. ಅದಕ್ಕೋಸ್ಕರ ನಾವು ಅಂತ ಆಡಿಯನ್ಸ್ ನ ಜಾಸ್ತಿ ಟಾರ್ಗೆಟ್ ಮಾಡಬೇಕು. ನೀವು ಸ್ಟೂಡೆಂಟ್ಸ್ ನ ಜಾಸ್ತಿ ಟಾರ್ಗೆಟ್ ಮಾಡೋದ್ರಿಂದ ಯಾವ್ದಾದ್ರು ಕಾಲೇಜ್ಗಳ ಹತ್ರ ನೀವು ಈ ಸರ್ವಿಸ್ ನ ಪ್ರೊವೈಡ್ ಮಾಡಿದ್ರೆ ಜಾಸ್ತಿ ಪ್ರಾಫಿಟ್ ನೇ ಮಾಡಬಹುದು. ಯಾಕಂದ್ರೆ ಅಲ್ಲಿರುವಂತ ಕಾಲೇಜ್ ಸ್ಟೂಡೆಂಟ್ಗಳು ಬೇರೆ ಬೇರೆ ಊರಿಂದ ಬಂದಿರ್ತಾರಲ್ಲ, ಅಂತವರು ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಒಳ್ಳೆ PG ನ ಹುಡುಕ್ತಾ ಇರ್ತಾರೆ. ಸ್ಟೂಡೆಂಟ್ಸ್ ಜೊತೆಗೆ ನೀವು ಯಂಗ್ ಪ್ರೊಫೆಷನಲ್ಸ್ ನ ಕೂಡ ಟಾರ್ಗೆಟ್ ಮಾಡಬಹುದು. ಯಾಕಂದ್ರೆ ಬೇರೆ ಊರಿಂದ ಓದಕ್ಕೆ ನಮ್ಮ ಊರಿಗೆ ಎಷ್ಟು ಜನ ಬರ್ತಾರಲ್ಲ ಅಷ್ಟೇ ಜನ ಬೇರೆ ಊರಿಂದ ನಮ್ಮ ಊರಿಗೆ ಕೆಲಸ ಮಾಡಕ್ ಬರ್ತಾರೆ. ಅದಕ್ಕೋಸ್ಕರ ನಾವು ಇಂಥ ಜನರನ್ನ ಕೂಡ ಟಾರ್ಗೆಟ್ ಮಾಡಬೇಕಾಗುತ್ತೆ. ಅಂಡ್ ಇದರ ಜೊತೆಗೆ ಟ್ರಾವೆಲರ್ಸ್ ನ ಕೂಡ ನಾವು ಟಾರ್ಗೆಟ್ ಮಾಡಬೇಕಾಗುತ್ತೆ. ಅಂಡ್ ಬೇರೆ ಊರಿಂದ ನಮ್ಮ ಊರಿಗೆ ವಿಸಿಟ್ ಮಾಡ್ತಾರಲ್ಲ ಟೂರಿಸ್ಟ್ ಗಳು, ಅಂತವ್ರನ್ನ ಕೂಡ ಟಾರ್ಗೆಟ್ ಮಾಡಬೇಕಾಗುತ್ತೆ. ಅಂಡ್ ಇವ್ರನ್ನ ಟಾರ್ಗೆಟ್ ಮಾಡೋದ್ರಿಂದ ನಮಗೆ ಪರ್ಮನೆಂಟ್ ಇನ್ಕಮ್ ಬರಲ್ಲ. ಯಾಕಂದ್ರೆ ಇವ್ರು ಬಂದು ಕೆಲವು ದಿನ ಅಷ್ಟೇ ಇರ್ತಾರೆ. ಬಟ್ ಟ್ರಾವೆಲರ್ಸ್ ನ ಟಾರ್ಗೆಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಇವರಿಂದನೂ ಒಳ್ಳೆ ಪ್ರಾಫಿಟ್ ನ ಮಾಡಬಹುದು. ಅಂಡ್ ಈ ಬಿಸ್ನೆಸ್ ಗೆ ಮಾರ್ಕೆಟ್ ಪೊಟೆನ್ಶಿಯಲ್ ಹೆಂಗಿದೆ ಅಂದ್ರೆ, ರಿಪೋರ್ಟ್ ಪ್ರಕಾರ ಲಾಸ್ಟ್ ಇಯರ್ ಗೆ ರೆಸಿಡೆನ್ಷಿಯಲ್ ರೆಂಟಲ್ ಪ್ರಾಪರ್ಟಿಗೆ ಇರುವಂತ ಡಿಮ್ಯಾಂಡ್ 29% ಇನ್ಕ್ರೀಸ್ ಆಗಿದೆ. ಸೋರ್ಸ್ಗಳ ಪ್ರಕಾರ ಇದಕ್ಕೆ ಮೇನ್ ರೀಸನ್ ಏನು ಅಂದ್ರೆ, ಈ ಟೈರ್ 1 ಸಿಟಿಗಳಲ್ಲಿ, ಅದೇ ಈ ಮೆಟ್ರೋ ಸಿಟಿಗಳಲ್ಲಿ ಲ್ಯಾಂಡ್ಗೆ ಮತ್ತೆ ರಿಯಲ್ ಎಸ್ಟೇಟ್ಗಳಿಗೆ ಪ್ರೈಸ್ ತುಂಬಾ ಜಾಸ್ತಿ ಆಗಿದೆ. ಅದಕ್ಕೋಸ್ಕರ ತುಂಬಾ ಜನ ರೆಸಿಡೆನ್ಷಿಯಲ್ ಪ್ರಾಪರ್ಟೀಸ್ಗೆ ಶಿಫ್ಟ್ ಆಗ್ತಾ ಇದ್ದಾರೆ. ಅಂದ್ರೆ ರೂಮ್ಗಳನ್ನ ರೆಂಟ್ ಮಾಡ್ಕೊಂಡು ಸ್ಟೇ ಮಾಡ್ತಾ ಇದ್ದಾರೆ. ಈ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಕ್ಕೆ ಮುಖ್ಯವಾಗಿ ಏನೇನ್ ಪಾಯಿಂಟ್ಸ್ ನ ಕನ್ಸಿಡರ್ ಮಾಡಬೇಕು ಅಂತ ಹೇಳಿದ್ದಾಯ್ತು. ಇವಾಗ ಈ ಬಿಸ್ನೆಸ್ ಅಲ್ಲಿ ಎಷ್ಟು ರಿಟರ್ನ್ ಬರುತ್ತೆ ಅಂತ ಹೇಳ್ತೀನಿ. ಈ ಬಿಸ್ನೆಸ್ ಅಲ್ಲಿ ನೀವು ರಿಟರ್ನ್ ನ ಕ್ಯಾಲ್ಕುಲೇಟ್ ಮಾಡಕ್ ಮುಂಚೆ ಈ 3 ಪಾಯಿಂಟ್ಸ್ ನ ಕನ್ಸಿಡರ್ ಮಾಡ್ಕೋಬೇಕು. ಮೊದಲನೇದಾಗಿ ರೆಂಟಲ್ ಇನ್ಕಮ್. ನೀವು ಎಷ್ಟಕ್ಕೆ ನಿಮ್ ರೂಮ್ ನ ರೆಂಟ್ ಕೊಡ್ತಾ ಇದೀರಾ ಅಂತ. ರೆಂಟಲ್ ಇನ್ಕಮ್ ನಿಮ್ಮ ಲೊಕೇಶನ್ ಮೇಲೆ ಡಿಪೆಂಡ್ ಆಗುತ್ತೆ, ನಿಮ್ಮ ರೂಮ್ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ಅಂಡ್ ನೀವೇನೇನೆಲ್ಲ ಸರ್ವಿಸ್ ನ ಪ್ರೊವೈಡ್ ಮಾಡ್ತೀರಾ ಅದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಅಂದ್ರೆ ನೀವು ಊಟದ ಫೆಸಿಲಿಟೀಸ್ ನ ಪ್ರೊವೈಡ್ ಮಾಡ್ತಾ ಇದ್ದೀರಾ, ಇಂಟರ್ನೆಟ್ ಫೆಸಿಲಿಟೀಸ್ ನ ಪ್ರೊವೈಡ್ ಮಾಡ್ತಾ ಇದ್ದೀರಾ, ಇಲ್ಲಾಂದ್ರೆ ಬೇರೆ ಯಾವ್ದಾದ್ರು ಫೆಸಿಲಿಟೀಸ್ ನ ಪ್ರೊವೈಡ್ ಮಾಡ್ತಾ ಇದ್ದೀರಾ, ಇವೆಲ್ಲದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಎರಡನೇ ಪಾಯಿಂಟ್ ಏನು ಅಂದ್ರೆ ಆಕ್ಯುಪೆನ್ಸಿ ರೇಟ್. ನೀವು ಪ್ರೊವೈಡ್ ಮಾಡುವಂತ ರೂಮ್ ಸರ್ವಿಸ್ ಗಳಿಗೆ ಜಾಸ್ತಿ ಆಕ್ಯುಪೆನ್ಸಿ ಸಿಕ್ಕಿದ್ರೆ ಒಳ್ಳೆ ಇನ್ಕಮ್ ಮಾಡಬಹುದು. ಮೂರನೇದಾಗಿ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಅಂದ್ರೆ ಇದರಲ್ಲಿ ಮೇಂಟೆನೆನ್ಸ್ ಕಾಸ್ಟ್, ಮಾರ್ಕೆಟಿಂಗ್ ಕಾಸ್ಟ್,
ಪ್ರಾಪರ್ಟಿ ಟ್ಯಾಕ್ಸ್ ಎಲ್ಲ ಕೂಡ ಇನ್ಕ್ಲೂಡ್ ಆಗುತ್ತೆ. ಇವೆಲ್ಲ ಪಾಯಿಂಟ್ ನ ಕನ್ಸಿಡರ್ ಮಾಡಿದ್ರೆ ನಿಮ್ಗೆ ಈ ಬಿಸ್ನೆಸ್ ಅಲ್ಲಿ 20-30% ಪ್ರಾಫಿಟ್ ಮಾರ್ಜಿನ್ ಸಿಗುತ್ತೆ. ಇದರ ಜೊತೆಗೆ ನೀವು ಈ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಕ್ಕೆ ಮುಖ್ಯವಾಗಿ ಈ 3 ಪಾಯಿಂಟ್ಸ್ ನ ಕನ್ಸಿಡರ್ ಮಾಡ್ಕೊಳ್ಳೇಬೇಕು. ಯಾಕಂದ್ರೆ ಈ 3 ಪಾಯಿಂಟ್ ನ ಕನ್ಸಿಡರ್ ಮಾಡ್ಕೊಂಡ್ರೆ ನಿಮ್ಮ ಬಿಸ್ನೆಸ್ ಸ್ಮೂತ್ ಆಗಿ ರನ್ ಆಗುತ್ತೆ ಅಂಡ್ ನೀವು ಜಾಸ್ತಿ ಪ್ರಾಫಿಟ್ ನೇ ಮಾಡಬಹುದು. ಮೊದಲನೇದಾಗಿ ನೀವು ಲೋಕಲ್ ರೆಂಟಲ್ ಮಾರ್ಕೆಟ್ ನ ಅನಲೈಸ್ ಮಾಡ್ಕೋಬೇಕು. ಅಂದ್ರೆ ರೆಂಟಲ್ ಮಾರ್ಕೆಟ್ ಅಲ್ಲಿ ಬೇರೆ ಬೇರೆ ಆದಂತ ಪಿಜಿಗಳು, ಬೇರೆ ಬೇರೆ ಆದಂತ ರೂಮ್ ನ ಸರ್ವಿಸ್ ಪ್ರೊವೈಡ್ ಮಾಡ್ತಾರಲ್ಲ, ಅವರೆಲ್ಲ ಏನೇನ್ ಪ್ರೈಸ್ ನ ಚಾರ್ಜ್ ಮಾಡ್ತಾ ಇದಾರೆ ಅಂತ ಇದನ್ನೆಲ್ಲಾನು ಅನಲೈಸ್ ಮಾಡಿ ಒಳ್ಳೆ ಪ್ರೈಸಿಂಗ್ ಸ್ಟ್ರಾಟಜಿನ ಮಾಡಿದ್ರೆ ನಿಮ್ಮ ಬಿಸ್ನೆಸ್ ಗೆ ತುಂಬಾ ಹೆಲ್ಪ್ ಆಗುತ್ತೆ. ಎರಡನೇದಾಗಿ ಏನು ಅಂದ್ರೆ ಗೌರ್ಮೆಂಟ್ ಇಂದ ಏನೇನ್ ಲೈಸೆನ್ಸ್ ನ ತಗೋಬೇಕು, ಏನೇನ್ ಪರ್ಮಿಷನ್ಸ್ ನ ತಗೋಬೇಕು ಅದೆಲ್ಲ ಬಿಸ್ನೆಸ್ ಸ್ಟಾರ್ಟಿಂಗ್ ಅಲ್ಲೇ ತಗೋಬಿಟ್ರೆ ನಮ್ಮ ಬಿಸ್ನೆಸ್ ಸ್ಮೂತ್ ಆಗಿ ರನ್ ಆಗುತ್ತೆ. ಆಮೇಲೆ ನಮ್ಗೆ ಯಾವುದೇ ಪ್ರಾಬ್ಲಮ್ಸ್ ಕೂಡ ಬರಲ್ಲ. ಇದರ ಜೊತೆಗೆ ನಾವು ರೂಮ್ ಸರ್ವಿಸ್ ನ ಪ್ರೊವೈಡ್ ಮಾಡೋದ್ರಿಂದ ನಮ್ಮ ಟೆನೆಂಟ್ಸ್ ಗಳ ಜೊತೆ ಏನೇನ್ ಅಗ್ರಿಮೆಂಟ್ಸ್ ಇರುತ್ತೆ, ಏನೇನ್ ಪಾಲಿಸೀಸ್ ಗಳು ಇರುತ್ತಲ್ಲ ಅವನ್ನೆಲ್ಲ ಕೂಡ ಕ್ಲಿಯರ್ ಆಗಿ ಅಗ್ರಿಮೆಂಟ್ ರೂಪದಲ್ಲಿ ಇಲ್ಲಾಂದ್ರೆ ಯಾವ್ದಾದ್ರು ಡಾಕ್ಯುಮೆಂಟೇಶನ್ ರೂಪದಲ್ಲಿ ಮಾಡ್ಕೋಬೇಕು. ಮೂರನೇ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದ್ರೆ ನಾವು ರೂಮ್ ನ ರೆಂಟ್ ಕೊಡೋದ್ರ ಜೊತೆಗೆ ಒಳ್ಳೊಳ್ಳೆ ಸರ್ವಿಸ್ ನ ಕೂಡ ಪ್ರೊವೈಡ್ ಮಾಡಬೇಕು. ಅಂದ್ರೆ ನಾವು ಇಂಟರ್ನೆಟ್ ನ ಪ್ರೊವೈಡ್ ಮಾಡೋದಾಗಿರ್ಬೋದು, ಪಾರ್ಕಿಂಗ್ ಸ್ಪೇಸ್ ನ ಪ್ರೊವೈಡ್ ಮಾಡೋದಾಗಿರ್ಬೋದು, ಒಳ್ಳೆ ಫುಡ್ ನ ಪ್ರೊವೈಡ್ ಮಾಡೋದಾಗಿರ್ಬೋದು. ಯಾಕಂದ್ರೆ ಈಗಿನ ಕಾಲದಲ್ಲಿ ಎಲ್ಲೇ ನೋಡಿದ್ರು PG ಫುಡ್, ಹಾಸ್ಟೆಲ್ ಫುಡ್ ಚೆನ್ನಾಗಿರಲ್ಲ ಅಂತ ಎಲ್ಲರೂ ಹೇಳ್ತಾರೆ. ನಾವು ಒಳ್ಳೆ ಫುಡ್ ನ ಪ್ರೊವೈಡ್ ಮಾಡಿದ್ರೆ ತುಂಬಾ ಜನ ನಮ್ಮ ಬಿಸ್ನೆಸ್ ಗೆ ಅಟ್ರಾಕ್ಟ್ ಆಗ್ತಾರೆ. ಅಂಡ್ ಬೇರೆ ಬೇರೆ PGಗಳು, ಬೇರೆ ಬೇರೆ ರೂಮ್ ಸರ್ವಿಸ್ ಪ್ರೊವೈಡ್ ಮಾಡ್ತಾರಲ್ಲ ಅವ್ರು ಎಲ್ಲಾನು ಬಿಟ್ಬಿಟ್ಟು ನಮ್ಮ ಕಡೆನೆ ಬರ್ತಾರೆ. ಈ 3 ಪಾಯಿಂಟ್ ನ ಕನ್ಸಿಡರ್ ಮಾಡಿದ್ರೆ ನಮ್ಮ ಬಿಸ್ನೆಸ್ ಇಂದ ಒಳ್ಳೆ ಪ್ರಾಫಿಟ್ ನೇ ಮಾಡಬಹುದು. ನಾನು ಮೇಲೆ ಹೇಳಿರುವಂತ ಯಾವ್ದಾದ್ರು ಪಾಯಿಂಟ್ ಗಳ ಬಗ್ಗೆ ನಿಮ್ಗೆ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಬೇಕು, ಇಲ್ಲಾಂದ್ರೆ ಬೇರೆ ಯಾವ್ದಾದ್ರು ಬಿಸ್ನೆಸ್ ಗಳ ಬಗ್ಗೆ ನಿಮ್ಗೆ ಕೋರ್ಸ್ ಗಳು ಬೇಕು ಅಂದ್ರೆ ನೀವು ಫಸ್ಟ್ ಫ್ರೀಡಮ್ ಆಪ್ ನ ಡೌನ್ಲೋಡ್ ಮಾಡಿ. ಅಲ್ಲಿರುವಂತ ಮೆಂಟರ್ಸ್ ಗಳು ನಿಮ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ನ ಪ್ರೊವೈಡ್ ಮಾಡ್ತಾರೆ. ನಾನು ನೆಕ್ಸ್ಟ್ ಯಾವ ಟಾಪಿಕ್ ಮೇಲೆ ವಿಡಿಯೋ ಮಾಡ್ಲಿ ಅಂತ ಕೆಳಗಡೆ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ನಾನು ಅನ್ಕೋತಾ ಇದ್ದೀನಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರ ಹತ್ರನೂ ಶೇರ್ ಮಾಡಿ. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಕನ್ನಡ ಬಿಸ್ನೆಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಂಕರ್ ಕಿಶೋರ್.